ಆತ್ಮೀಯರೇ, ನೋಡಿ, ನಮ್ಮ ಪ್ರೀತಿಯ ಗೆಳೆಯರಾದಂತಹ ಥಾಮಸ್ ಅವರು 37 ಲಕ್ಷ ರೂಪಾಯಿ ನಗದು ಪಾವತಿಸಿ ಒಂದು JCBಯನ್ನು ಅದ್ವೈತ್ ಮೋಟರ್ಸ್ ಮೈಸೂರಿನಿಂದ ಖರೀದಿ ಮಾಡಿರ್ತಾರೆ. ನೋಡಿ ಯಾವ ರೀತಿ ನಮಗೆ ಮೋಸ ಆಗಿದೆ ಅಂದರೆ, ಸುಮಾರು JCB ಖರೀದಿ ಮಾಡಿ ಒಂದು 5-6 ತಿಂಗಳು, ಒಂದು 7 ತಿಂಗಳು ಆಗಿರ್ಬೋದು. ಸೊ ಅದರಲ್ಲಿ ನಮಗೆ ಮಳೆ ಅಂತೇಳಿ ತುಂಬ ದಿನ ಗಾಡಿ ಓಡಿಸ್ಲಿಕ್ಕೆ ಆಗಲಿಲ್ಲ. ಇವಾಗ ನೋಡಿದ್ರೆ ಏನಾಗಿದೆ ಅಂದರೆ, ನಾವು ಪಾವತಿ ಎಲ್ಲ ಕರೆಕ್ಟ್ 11 ಲಕ್ಷ ಅಡ್ವಾನ್ಸು ಮತ್ತು ಮಂತ್ಲಿ ಪೇಮೆಂಟ್ 1,20,000 ಪರ್ ಮಂತ್ ನಾವು ಚೆನ್ನಾಗೇ ಕಟ್ತಾ ಬರ್ತಾ ಇದ್ದೇವೆ. ಆದರೆ ಈ ಅದ್ವೈತ್ ಮೋಟರ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ, ನಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾ ಇಲ್ಲ. ಯಾವ ರೀತಿ ಸರ್ಕಾರದ ನಿಯಮ ಹೆಂಗಿದೆ ಅಂದರೆ, ಒಂದು ಗಾಡಿ ನಮಗೆ ಒಂದು ಹೊರಗಡೆ ಅಂದರೆ ಅವ್ರ ಗೇಟಿಂದ ಹೊರಗಡೆ ಬರಬೇಕಂದ್ರೆ ನೋಂದಣಿ ಮಾಡಿಕೊಡ್ಬೇಕು ಅಂತ ಗೌರ್ಮೆಂಟ್ ಆರ್ಡ್ರ್ ಇದೆ. ಆದರೂ ಕೂಡ ನಮ್ಮ ಕಂಪನಿಯವರು ಅದಕ್ಕೆ ಯಾವುದೇ ಸ್ಪಂದನೆ ನೀಡದೆ 15 ಡೇಸಲ್ಲಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಇವಾಗ 7 ತಿಂಗಳಿಂದ ಸತಾಯಿಸ್ತಿದ್ದಾರೆ ನಮ್ಮನ್ನ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ಈ ರೀತಿ ಮೋಸ ನಮಗೆ ಆದರೆ ನಾವು ಎಲ್ಲಿ ಹೋಗೋದು? ಇವಾಗ ನಮ್ಮ ಗಾಡಿ ನೋಡಿ, ಈಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿದೆ, ಸೀಸ್ ಮಾಡಿ ಇಟ್ಟಿದ್ದಾರೆ. ಪಾಪ ಅಲ್ಲಿನ ಸಾಹೇಬರು ನಮಗೆ ಹೇಳಿದ್ರು, ನೋಡಿ, ನೀವು ಇದು ಹೊರಗಡೆ ಓಡಿಸೋಂಗಿಲ್ಲ, ನಿಮ್ಮ ಇದ್ರದ್ದು ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಆಗಲಿ, ನೀವು ಹೆಂಗೆ ಹೊರಗಡೆ ಓಡಿಸ್ತೀರಾ? ನೀವು ತಂದು ಇಲ್ಲಿ ಇಟ್ಬಿಡಿ, ನಾಳೆ ಏನಾದರೂ ಅನಾಹುತ ಆಗಿಬಿಟ್ರೆ ಯಾರು ಹೊಣೆ ಅಂತೇಳಿ ನಾವು ಅವ್ರ ಮಾತಿಗೆ ಒಂದು ಬೆಲೆ ನೀಡುತ್ತಾ ನಾವು ಏನು ಮಾಡಿದ್ದೀವಿ, ಗಾಡಿನ ನಾವು ಇಲ್ಲಿ ತಂದು ಇವಾಗ ಇಲ್ಲಿ ಸಿದ್ದಾಪುರದಲ್ಲಿ ಇಟ್ಟಿದ್ದೇವೆ. ಈ ಗಾಡಿ ತುಕ್ಕಿಡ್ದು ಹೋದರೆ ಯಾರು ಹೊಣೆ? ನೋಡಿ, ನಮ್ಮಂಥವರು ಬಡಪಾಯಿಗಳು ಏನೋ ಒಂದು ಲೋನ್ ಮುಖಾಂತರ ಏನೋ ಒಂದು ಗಾಡಿ ನಾವು ಖರೀದಿ ಮಾಡ್ತಾ ಇದ್ದೀವಿ. ಇಷ್ಟೊಂದು ಬೆಲೆ ಬಾಳುವಂಥ ಗಾಡಿ ಮಳೆ ಬಿಸಿಲು ಏನು ಲೆಕ್ಕಿಸದೆ ಇಲ್ಲೇ ಇದೆ. ನೋಡಿ, ಎಷ್ಟೋ ಗಾಡಿಗಳು ಆ ರೀತಿ ಇದೆ. ಆದರೆ ನಮ್ಮ ಗಾಡಿ ನೋಡಿ, ಇಷ್ಟೊಂದು ಬೆಲೆ ಬಾಳುವಂಥ ಗಾಡಿ, ಈ ರೀತಿ ಹೊಸ ಗಾಡಿ, ಅದುವೇ ಹೊಸ ಗಾಡಿ. ನಾವು ಏನು ಕಾನೂನು ಬಾಹಿರವಾಗಿ ಯಾವುದೇ ಕಾರ್ಯ ನಾವು ಮಾಡಲಿಲ್ಲ. ನಮಗೆ ಈ ರೀತಿ ಕಂಪ್ನಿಯಿಂದ ಮೋಸ ಆದರೆ ಯಾರು ಹೊಣೆ? ಆದ್ದರಿಂದ ನಮ್ಮ ಅದ್ವೈತ್ ಮೋಟರ್ಸ್ ಮೈಸೂರು ಒಳ್ಳೆಯ ಹೆಸರಿದೆ ಅವರಿಗೆ, ಭಾರತದಲ್ಲೇ ವಿದೇಶದಲ್ಲೇ ಒಳ್ಳೆಯ ಹೆಸರು ಇರುವಂತಹ ಒಂದು ಕಂಪ್ನಿ. ಒಂದು ಸಣ್ಣ ವಿಷಯಕ್ಕೋಸ್ಕರ ನೀವು ನಮಗೆ ಯಾವ ರೀತಿ ಮೋಸ ಮಾಡಲಿಕ್ಕೆ ಬರಬೇಡಿ. ನಾವು ಇದರಲ್ಲಿ ನೀವು ಸ್ಪಂದನೆ ನೀಡದೇ ಇದ್ದರೆ ನಮ್ಗೆ ನಿಜವಾಗಿ ನಾವು ಕಾನೂನು ಪ್ರಕಾರ ನಾವು ಹೋರಾಟಕ್ಕೆ ಇಳಿತೀವಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ. ದಯವಿಟ್ಟು ಕಂಪ್ನಿಯವರು ಇದಕ್ಕೆ ಒಂದು ಸ್ಪಂದನೆ ಮಾಡಿ. ಇದು ಯಾವ ಕಾರಣಕ್ಕಾಗಿ ಅಂದರೆ, ನಮಗೆ ಅನಿಸ್ತಾ ಇದೆ, ಈ ಗಾಡಿ ತೆಗೆಯುವ ಸಂದರ್ಭದಲ್ಲಿ ಒಂದು 6% ಟ್ಯಾಕ್ಸ್ ಇತ್ತು. ಗೌರ್ಮೆಂಟ್ ಏನು ಮಾಡಿದೆ ಅಂದರೆ 2% ಎಕ್ಸ್ಟ್ರಾ ಆಗಿದೆ. ಈಗ ಅದು ಅವರಿಗೆ ಹೊರೆ ಆಗ್ಬೋದಾ ಅಂತೇಳಿ ಈ ರೀತಿ ಮಾಡಿರ್ಬೋದು, ನಮಗೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಅದರಿಂದ ನೋಡಿ, ಆದಷ್ಟು ಬೇಗ ನಮಗೊಂದು 15 ಡೇಸ್, ಒಂದು 10 ಡೇಸ್ ಒಳಗೆ ಮಾಡಿಕೊಟ್ರೆ ನಮಗೆ ಈ ಗಾಡಿ ಹೊರಗಡೆ ತಂದು ನಮ್ಮ ಕೆಲಸಕ್ಕೆ ತಗೋಬೋದು. ಇದರ ಆಪ್ರೇಟರ್ಗಳಿಗೆ ಸಂಬಳ ಕೊಡಬೇಕು, ಇದರೊಟ್ಟಿಗೆ ಉದ್ಯೋಗದಲ್ಲಿ ಅವ್ರು ಎಲ್ರಿಗೂ ನಾವು ಸಂಬಳ ಕೊಡಬೇಕು. ಯಾರು ಸಹ ಸುಮ್ಮನೆ ಇರ್ತಾರಾ? ನೋಡಿ, ನಮ್ಮ ಕಂಪ್ನಿಯವರು ಆದಷ್ಟು ಬೇಗ ನಮಗೆ ಒಂದು ನ್ಯಾಯ ದೊರಕಿಸಿ ಅಂತ ಹೇಳ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ.